ಇನ್ನು ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಕಂಕಣ ಭಾಗ್ಯದ ಕುರಿತು ನಾವು ಮಾತನಾಡ್ತಾ ಹೋಗೋಣ. ಇನ್ನು ಕಂಕಣ ಭಾಗ್ಯ ಅಂದರೆ ಏನು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಕಣ ಭಾಗ್ಯಕ್ಕೆ ಯಾವ ರೀತಿಯ ವಿವರಣೆಯನ್ನು ನೀಡಬಹುದಾಗಿದೆ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕಂಕಣ ಭಾಗ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿಂದೂ ಧರ್ಮಕ್ಕೂ ಕೂಡ ಸಂಬಂಧಿಸಿದಂತೆ ಏನು ನಮಗೆ ಜನ್ಮ ಆದ ನಂತರ ಕಂಕಣ ಭಾಗ್ಯ ಅಂದರೆ ಜನ್ಮ ಲಗ್ನ ಕುಂಡಲಿಯಿಂದ ಚಂದ್ರ ಮಹಾತ್ಮ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಮತ್ತು ಏನನ್ನು ಫಲ ಕೊಡ್ತಾ ಇದ್ದಾನೆ ಅನ್ನುವಂಥದ್ದು ತುಂಬ ಮುಖ್ಯವಾಗುತ್ತೆ. ವಯಸ್ಸು ಕಳೆದಾದ ನಂತರ ಲಗ್ನಕ್ಕೆ ಸಂಬಂಧಪಡುವಂತಹ ಗಳಿಗೆ ವಿಗಳಿಗೆ ಸಮಯ ಅನ್ನುವಂಥದ್ದು ಏನಿದೆಯೋ ಅದು ಚಂದ್ರ ಮಹಾತ್ಮನಿಗೆ ಸಂಬಂಧಪಟ್ಟು ಚಂದ್ರ ಮಹಾತ್ಮ 5ನೇ ಸ್ಥಾನದಲ್ಲಿದ್ದಾಗ, 7ನೇ ಸ್ಥಾನದಲ್ಲಿದ್ದಾಗ, 9ನೇ ಸ್ಥಾನದಲ್ಲಿದ್ದಾಗ ಮತ್ತು 12ನೇ ಸ್ಥಾನದಲ್ಲಿದ್ದಾಗ ಗ್ರಹಚಾರ ಗೋಚರ ಫಲ ಅನ್ನುವಂಥದ್ದು ಜಾತಕ ಹೇಳುತ್ತದೆ. ಈ ಚಂದ್ರ ಮಹಾತ್ಮ ಗೋಚರ ಫಲಾಪೇಕ್ಷದ ಮೇರೆಗೆ ಈ ಕಂಕಣ ಭಾಗ್ಯ ಫಲ ಯಾವಾಗ ಕೊಡುತ್ತದೆ, ಯಾವಾಗ ಆಗುತ್ತದೆ, ಮದುವೆ ಆಗುತ್ತದೆ, ಹುಡುಗಿಗಾಗಿರ್ಬೋದು ಹುಡುಗನಿಗಾದರೂ ಆಗಿರ್ಬೋದು, ಯಾರಿಗಾದರೂ ಸರಿ ಕಂಕಣ ಭಾಗ್ಯ ಫಲ ಎಷ್ಟರ ಮಟ್ಟಕ್ಕೆ ಫಲ ಕೊಡ್ತದೆ ಮತ್ತು ಯಾವಾಗ ಮದುವೆ ಆಗ್ತೈತೆ ಮತ್ತು ಯಾಕೆ ವಿಳಂಬ ಆಗ್ತೈತೆ ಅನ್ನೋದಕ್ಕೂ ಕೂಡ ಚಂದ್ರ ಮಹಾತ್ಮ ಮತ್ತು ರಾಹು ಮತ್ತು ಕೇತುಗೆ ಚಂದ್ರ ಮಹಾತ್ಮನ ವಕ್ರದೃಷ್ಟಿ ಎಷ್ಟರ ಮಟ್ಟಿಗೆ ಬೀಳ್ತಾ ಇದೆ, ಯಾವುದ್ರ ಮೇಲೆ ಪರಿಣಾಮ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತದೆ. ಈ ಚಂದ್ರ ಮಹಾತ್ಮ ಮತ್ತು ರಾಹು ಕೇತುಗೆ ಸಂಬಂಧಪಡುವಂತಹ ಮತ್ತು ಜನ್ಮ ಕುಂಡಲಿಯಿಂದ ಲಗ್ನ ಕುಂಡಲಿ ತೆಗೆದುಕೊಂಡು ದಶಾಭುಕ್ತಿನಲ್ಲಿ ಯಾವ ವಿಭುಕ್ತಿ ನಡೀತಾ ಇದೆ ಅನ್ನುವಂಥದ್ದರ ಮೇರೆಗೆ ಯಾಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ತಿಳ್ಕೊಬೋದು. ಆ ವಿಳಂಬ ಆಗೋದಕ್ಕೆ ಪರಿಹಾರಗಳೇನು, ಏನು ಮಾಡಬೇಕು, ಹೇಗೆ ಕಂಕಣ ಭಾಗ್ಯ ಅನ್ನುವಂಥದ್ದು ಬೇಗ ಕೂಡಿ ಬರಬೇಕು ಮೀನ್ಸು ಭಗವಂತ ಕೊಡುವಂತಹ ಆಶೀರ್ವಾದನೇ ಸರಿ. ಬಟ್ ಯಾಕೆ ಅಡೆತಡೆಗಳಾಗ್ತಾ ಇದೆ, ಜಾತಕದ ಆಧಾರದ ಮೇಲೆ ಏನಾದರೂ ಕೂಡ ಸಮಸ್ಯೆಗಳಾಗ್ತಾ ಇದೆಯಾ, ಅಥವಾ ಜನಗಳಿಂದ ಏನಾದರೂ ಕೂಡ ದೃಷ್ಟಿದೋಷಗಳು ಅನ್ನುವಂಥದ್ದು ಆಗ್ತಾ ಇದೆಯಾ, ಇಲ್ಲ ತನ್ನಲ್ಲಿರುವಂತಹ ಅವಗುಣಗಳಿಂದ ಏನಾದರೂ ಕೂಡ ಕರ್ಮ ಫಲದಿಂದ ಏನಾದರೂ ಕೂಡ ನಷ್ಟ ಕರ್ಮ ಪ್ರಾಪ್ತಿ ಅನ್ನುವಂಥದ್ದು ಆಗ್ತಾ ಇದೆಯಾ, ಅನುಭವಿಸಬೇಕಾಗಿರುವಂತಹ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಏನಾಗ್ತಾ ಇದೆಯೋ ಅದರಿಂದ ಆಗ್ತಾ ಇದೆಯಾ, ಇಲ್ಲ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಪಿತೃದೋಷ ಏನಾದರೂ ಕೂಡ ಇದೆಯಾ, ಇದರಿಂದ ಕಂಕಣ ಭಾಗ್ಯ ಅನ್ನುವಂಥದ್ದು ವಿಳಂಬ ಆಗುವಂಥದ್ದು ಮಾರ್ಗಗಳಿರ್ತವೆ. ಆ ವಿಳಂಬ ಆಗೋದ್ರಿಂದ ಕಂಕಣ ಭಾಗ್ಯ ವಿಳಂಬ ಆಗೋದ್ರಿಂದ ಹೇಗೆ ಸಕ್ಸಸ್ ಮಾಡ್ಕೋಬೇಕು, ಹೇಗೆ ಪರಿಹಾರ ಮಾಡ್ಕೋಬೇಕು ಮತ್ತು ಯಾವ ವಯಸ್ಸಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ, ಯಾವ ದಿಕ್ಕಿಂದ ಕೂಡಿ ಬರುತ್ತೆ ಅನ್ನುವಂಥದ್ದು ಕೂಡ ಇರ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.